ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ದೊರೆತು 80 ವರ್ಷಗಳಾದರೂ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ರೈತರಿಗೋಸ್ಕರ ಎಲ್ಲಿಯೂ ಕೂಡ ಒಂದು ಸ್ಥಳ ನಿಗದಿಯಾಗಿಲ್ಲ. ಆದರೆ ನಮ್ಮ ಅದೃಷ್ಟ ಇಲ್ಲಿ ಸೇರಿರುವ ಎಲ್ಲ ಗಣ್ಯರು ಹಲವಾರು ವರ್ಷಗಳ ನಿರಂತರ ಹೋರಾಟದಿಂದ ಒಂದು 40/60 ಈ ಸ್ಥಳ ರೈತರಿಗಾಗಿ ನಿಗದಿಯಾಗಿದೆ. ಇಷ್ಟೊತ್ತಿಗಾಗಲೇ ಇಲ್ಲಿ ಒಂದು ರೈತರಿಗಾಗಿ ರೈತ ಕಚೇರಿ ನಿರ್ಮಾಣ ಆಗಬೇಕಾಗಿತ್ತು. ಆದರೆ ಬರುವಂಥ ದಿನಮಾನಗಳಲ್ಲಿ ಇಂದು 1 ವರ್ಷದಲ್ಲಿ ರೈತರಿಗಾಗಿ ಒಂದು ರೈತ ಕಚೇರಿ ಹಾಗೂ ರೈತರ ಕಲ್ಯಾಣಕ್ಕಾಗಿ ಅವರ ಆರ್ಥಿಕ ಹೊರೆಯನ್ನು ತಗ್ಗಿಸಲು ಅವರಿಗೆ ಒಂದು ಕಲ್ಯಾಣ ಮಂಟಪ ಇಲ್ಲಿ ಪ್ರಾರಂಭ ಮಾಡುವ ಉದ್ದೇಶದಿಂದ ಮಾನ್ಯ ನಮ್ಮ ಲೋಕೋಪಯೋಗಿ ಸಚಿವರನ್ನು ಈ ನಮ್ಮ ಹುಕ್ಕೇರಿ ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ನಾಗರಾಜ್ ಹಾದಿಮನಿ ಅವರ ನೇತೃತ್ವದಲ್ಲಿ ಬರುವಂಥ 1 ವರ್ಷಗಳಲ್ಲಿ ಇಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಲು ಮುಂದುವರೆದ ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್ವೇಶ್ एक साथ जनगणमन कर्नाटक राज्य रैत संघಕ್ಕೆ ಜಯವಾಗಲಿ, ಹಸಿರು ಸೇನೆಗೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ಹಸಿರು ಸೇನೆಗೆ ಜಯವಾಗಲಿ. ರೈತ ಹೋರಾಟಕ್ಕೆ ಜಯವಾಗಲಿ, ರೈತ ಚಳವಳಿಗೆ ಜಯವಾಗಲಿ. ಶಿವಗೌಡ ಪಾಟೀಲ್ ಅವರಿಗೆ ಜಯವಾಗಲಿ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಯವಾಗಲಿ. ಹುಕ್ಕೇರಿ ತಾಲೂಕಿನ ರೈತರಿಗೆ ಜಯವಾಗಲಿ, ಸಂಕೇಶ್ವರ ಗ್ರಾಮದ ರೈತರಿಗೆ ಜಯವಾಗಲಿ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ. ಇವತ್ತಿನ ದಿವಸ ಈ ಬೆಳಗಾವಿ ಜಿಲ್ಲೆ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಹೋಬಳಿ ಬರ್ತಕ್ಕಂಥ ಶ್ರೀ SBI ಕಾಲನಿ ಶ್ರೀ ಶಿವಗೌಡ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ಶಿವಗೌಡ ಬಸವಗೌಡ ಪಾಟೀಲ್ ಅವರ ಈ ಬೋರ್ಡನ್ನು ಸತತ 2ನೇ ವರ್ಷಕ್ಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಈ ಒಬ್ಬ ಯೋಧ ನಮ್ಮ ಸಂಕೇಶ್ವರಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಇವರ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಾವಿಲ್ಲಿ ಈ ರೈತ ಸಂಘಟನೆ ಸಂಘಟನೆ ಅನೇಕ ಸಂಘಟನೆ ಹಾಗೂ ಈ ಬರ್ತಕ್ಕಂಥ ಎಲ್ಲ ಏರಿಯಾ ಜನ ಸೇರಿ ಅತಿ ವಿಜೃಂಭಣೆಯಿಂದ ಸಡಗರದಿಂದ ಈ ಒಂದು ದೇಶಭಕ್ತನ ಸ್ವಾತಂತ್ರ್ಯ ಹೋರಾಟಗಾರನ ಒಂದು ಬೋರ್ಡನ್ನು ನಾವು ಪ್ರತಿ ವರ್ಷ ಇಲ್ಲಿ ಪೂಜೆ ಮಾಡಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಗೌರವರಾಗರು ನಮ್ಮ ಸಂಘಟನೆ ಒಂದು ಕರೆಗೆ ಹೋಗೋಟ್ಟು ಬಂದಿರತಕ್ಕಂಥ ಎಲ್ಲ ರೈತ ಪರ ಸಂಘಟನೆ ಗಣ್ಯಮಾನ್ಯರಿಗೆಲ್ಲ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋರಾಟಗಾರರಂಥ ಶಿವಗೌಡ ಬಸವಗೌಡ ಪಾಟೀಲ್ ಇವರ ಬೋರ್ಡ್ ಪೂಜಾ ಕಾರ್ಯಕ್ರಮವನ್ನು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘಟನೆ ವತಿಯಿಂದ. ಇವರು ಮೊದಲ ನಮ್ಮ ಭಾರತದ ಸ್ವಾತಂತ್ರ್ಯ ಸಲುವಾಗಿ ಸತತ ಹೋರಾಟ ಮಾಡಿ
2 ಸಲ ಜೈಲಿಗೆ ಹೋಗಿ ಬಂದಂತ ಬಂದಿದ್ದಾರಂತೆ. 2 ವರ್ಷ ಸತತ 2 ವರ್ಷ ಜೈಲಾಗಿದ್ದು ಬಂದಂಥವ್ರು ಇಂಥ ಪುಣ್ಯಾತ್ಮರ ಹೋರಾಟ ಮಾಡಿ ಕೊಟ್ಟ ಮೇಲೆ ಇವತ್ತು ನಾವು ಇಂಥ ರಾಜಾರಾಶಿಯಾಗಿ ನಾವು ತಿರುಗಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ರೈತರ ಸಲುವಾಗಿ ನಾವು ಇವತ್ತು ಹೋರಾಟ ಮಾಡಿ ನಮ್ಮ ರೈತರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀವಿ ಸಂಘಟನೆ ವತಿಯಿಂದ. ಮೂಮೆಂಟ್ ಬಂದಿರ್ತಕ್ಕಂಥ ಮುಖಾಂತರ ಸಕ್ಸಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಚೆನ್ನಾಗಿ ಅವರು ಸರ್ಕಾರಿ ಕಾರ್ಯಕ್ರಮ ಮಾತಾಡ್ತೇವೆ. ಸರ್ಕಾರವನ್ನು ಸ್ವೀಕರಿಸ್ತಕ್ಕಂಥ ನಾಗೇಶ್ವರ ಧನ್ಯವಾದಗಳು. ಮತ್ತೊಂದು ವಿಶೇಷ ಎಲ್ಲ ರೈತ ಸಂಘಟನೆದವ್ರು ಏನಾದ್ರು ಬರ್ತಾ ಇದ್ದಾರಲ್ಲ, ಈ ಮಹಾನ್ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರನ ಎಲ್ಲೋ ಒಂದು ಕಡೆ ಇತಿಹಾಸ ಮರೆ ಆಗಬಾರ್ದು. ಆತ ಹೆಸರು ಶಾಶ್ವತವಾಗಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಶಾಶ್ವತವಾಗಿ ಉಳಿಯುವಂಥ ಉದ್ದೇಶದಿಂದ ನಾಗರಾಜ್ ರೈತ ಸಂಘಟನೆ ಅವರು ಇದು ಉತ್ಸವ ನಿರ್ಮಾಣ ಮಾಡುವಂಥ ಹೇಳಿ ವಿಚಾರ ಮಾಡ್ತಾರೆ. ಹಿಂದಿ ತೀರ್ಮಾನದಲ್ಲಿ ಅವರೊಂದು ಉತ್ಸವವನ್ನು ಇಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯ ಮುಂದಿನ ನಾವೆಲ್ಲ ಸೇರಿ ಕೈಗೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯ ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆಗ್ತಾ ಇದ್ದೇವೆ. ನೋಡ್ರಿ